ನಮಸ್ಕಾರ ಪ್ರೀತಿಯ ಮಿತ್ರ ವೀಕ್ಷಕರೇ, ಹುಣಸೂರಿನಲ್ಲಿ 27ನೇ ತಾರೀಕು ಪಾಂಡುರಂಗಸ್ವಾಮಿ ದೇವಾಲಯದ 64ನೇ ವರ್ಷದ ದಿಂಡಿ ಉತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೀತು. ಆ ಒಂದು ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ದೇವರಿಗೆ ಹಲವಾರು ಅಭಿಷೇಕಗಳು ನಡೆದರೆ ನಂತರ ದೇವರ ಪಾರಾಯಣ ನಡೀತು. ಸಭಾ ಕಾರ್ಯಕ್ರಮದಲ್ಲಿ ಹುಣಸೂರಿನ ಸಮಾಜದ ಅಧ್ಯಕ್ಷರಾದಂಥ ಶ್ರೀಯುತ GN ಪ್ರಕಾಶ್ ರಾವ್ ಗನಾತೆರವರು ಅಧ್ಯಕ್ಷತೆಯನ್ನು ವಹಿಸಿದರೆ, ಮೈಸೂರಿನ ಶಿವಾಜಿರಾವ್ ರಂಪೋರೆ ಆ ಒಂದು ಸಮಾಜದ ಅಧ್ಯಕ್ಷರು ಅವರು ಸಹ ಅತಿಥಿಯಾಗಿ ಬಂದಿದ್ದರು. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹುಣಸೂರಿನ ಸುರೇಶ್ ಬಾಬುರವರು ಇದ್ದರು, ಗೋಪಾಲಕೃಷ್ಣ ಗೋಖಲೆಯವರಿದ್ದರು. ಹಾಗೆ ಉಪಾಧ್ಯಕ್ಷರಾದಂಥ ಶ್ರೀಯುತ ಚಂದನ್ ಬಾಬುರವರು, ಕಾರ್ಯದರ್ಶಿಗಳಾದಂಥ ಶ್ರೀಯುತ ಗೋಪಿರಾಜ್ ಸುಲಾಖೆರವರು, ಹೀಗೆ ಎಲ್ಲರೂ ಸಹ ಅಲ್ಲಿ ಆಗಮಿಸಿ ಆ ಒಂದು ಕಾರ್ಯಕ್ರಮಕ್ಕೆ ಕಳೆಯನ್ನು ತಂದಿತ್ತು. ನಮ್ಮ ಸಮಾಜದ ನಿರ್ದೇಶಕರುಗಳು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅಂತ ಹೇಳ್ತಾ, ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಅಲ್ಲಿಯ ಸುಂದರವಾದ ದೃಶ್ಯಗಳನ್ನು ಚಿತ್ರೀಕರಣವನ್ನು ಮಾಡಿದ್ದೇನೆ. ಬನ್ನಿ ನಾವೀಗ ಹೋಗೋಣ ಹುಣಸೂರಿನ ಪಾಂಡುರಂಗಸ್ವಾಮಿ ದೇವಾಲಯಕ್ಕೆ, ಮತ್ತು ಅಲ್ಲಿ ನಡೆದಂತಹ ಒಂದು ಸಭಾ ಕಾರ್ಯಕ್ರಮವನ್ನು ನೋಡ್ಕೊಂಬರೋದು. वक्रत्वावधानाच होयचा ಲೋಕೇಶ್ ಬಾಬು ಗಣಾತೆರವರು ನಿರೂಪಣೆ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ಕೇಳ್ಕೊಂಡು ಧನ್ಯ ಆದಿದೆ ದಾದೆ ಸಂತಾಚಿದ್ದಗಳು. ನಾವೆಲ್ಲ ಇಲ್ಲಿ ಸಂತರು ಬಂದು ಸೇರಿದ್ವಿ. ಪಂಡರಾಪುರದ ಪಾಂಡುರಂಗನ ದೇವಸ್ಥಾನ ಇದ್ದಂತೆ ನಮ್ಮ ಮೈಸೂರಿನ ದೇವಸ್ಥಾನ. ಯಾಕಪ್ಪ ಅಂದರೆ ಪಂಡರಾಪುರದಿಂದ ತಂದಂತಹ ಪಾಂಡುರಂಗ ರುಕ್ಮಿಣಿಯ ವಿಗ್ರಹವನ್ನು ಹುಣಸೂರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ಈ ಹುಣಸೂರಲ್ಲ, ಇವತ್ತು ಪಾಂಡುರಂಗ ನೆಲೆಸಿರುವಂಥ ಪಂಡರಾಪುರ ಅಂತ ಹೇಳ್ತಾ, ನಾವೆಲ್ಲ ಒಟ್ಟಾಗಿ ಒಂದು ಸಾರಿ ಪಾಂಡುರಂಗ ರುಕ್ಮಿಣಿಯ ಜೈಕಾರವನ್ನು ಹಾಕೋಣ. ಗಟ್ಟಿಯಾಗಿ ಎಲ್ಲರೂ ಹೇಳಿ, ವಿಠಲ ರುಕುಮಾಯಿಕಿ, ವಿಠಲ ರುಕುಮಾಯಿಕಿ, ವಿಠಲ ರುಕುಮಾಯಿಕಿ. 64ನೇ ವರ್ಷದ ದಿಂಡಿ ಉತ್ಸವ, ಹಾಗೆಯೇ ವಿಠಲ ರುಕುಮಾಯಿ ಹಾಲ್ನ 12ನೇ ವರ್ಷದ ವಾರ್ಷಿಕೋತ್ಸವ. ಈ ಸುಂದರ ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಯಮಾಡಿ ಅದಕ್ಕೆ ಮುಂಚೆ ಬಂದಿರುವಂಥ ಗಣ್ಯರು ವೇದಿಕೆಯನ್ನು ಬರಬೇಕು. ಹುಣಸೂರಿನ ಭಾರತದ ಕ್ಷತ್ರಿಯ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀಯುತ GN ಪ್ರಕಾಶ್ ರಾವ್ ಗಣಾತೆರವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಅವ್ರನ್ನ ನಮ್ಮ ಮಂಡಳಿಯವರು ಗುಲಾಬಿ ಶಿವವನ್ನು ಕೊಡ್ತಾ ಸ್ವಾಗತ ಮಾಡ್ತಾರೆ. ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಮೈಸೂರಿನ ಭಾವಸಾರ ಕ್ಷತ್ರಿಯ ಮಂಡಳಿಯ ಅಧ್ಯಕ್ಷರು ಹಾಗೂ ಹಿರಿಯರಾದಂಥ ಶಿವಾಜಿರವರ ರಂಪೋರೆಯವರು ಬಂದಿದ್ದಾರೆ. ದಯಮಾಡಿ ವೇದಿಕೆಯನ್ನು ಅಲಂಕರಿಸಿ. ಹಾಗೆ ನಮ್ಮ ಈ ಸುಂದರ ಕಾರ್ಯಕ್ರಮಕ್ಕೆ ಮೈಸೂರಿನಿಂದ ಬಂದಿರುವಂತಹ ಹುಣಸೂರಿನವರೇ ಆದಂತಹ ಶ್ರೀಯುತ ಸುರೇಶ್ ಬಾಬು ಶಾಸಕರು ವೇದಿಕೆಯನ್ನು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಮತ್ತೋರ್ವರು ಶ್ರೀಯುತ ಗೋಪಾಲಕೃಷ್ಣ ಗೋಖಲೆರವರು ವೇದಿಕೆಯನ್ನು ಬರಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಉಪಾಧ್ಯಕ್ಷರಾದ ಶ್ರೀಯುತ ಬಾಲಾಜಿ ರಾವ್ ನಾಯಕ್ ಮೈಸೂರಿನಿಂದ ಆಗಮಿಸಿದ್ದಾರೆ. ಅವ್ರ ದಯಮಾಡಿ ವೇದಿಕೆಯನ್ನು ಬರಬೇಕು. ಶ್ರೀಯುತ ಬಾಲಾಜಿರಾವ್ ರೇಲೇಕರ್ ಅವರು ಬಂದಿದ್ದಾರೆ. ಅವರು ಸಹ ವೇದಿಕೆಗೆ ಬರಬೇಕು ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಈ
ಒಂದು ಕಾರ್ಯಕ್ರಮಕ್ಕೆ ಹುಣಸೂರಿನ ಭಾವಸಾರ ಕ್ಷತ್ರಿಯ ಮಂಡಳಿಯ ಗೌರವ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಗೋಪಿನಾಥ್ ಸುಧಾಕೇರವರು ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕು. ಬನ್ನಿ ಗೋಪಿರಾಜರೇ ಬನ್ನಿ. ಹಾಗೆಯೇ ಉಪಾಧ್ಯಕ್ಷರಾದಂತಹ ಶ್ರೀಯುತ ಚಂದನ್ ಬಾಬುರವರು ವೇದಿಕೆಯನ್ನು ಬರಬೇಕು ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಖಜಾಂಚಿಗಳಾದಂತಹ ಶ್ರೀಯುತ ಎಸ್ ಪ್ರಶಾಂತ್ ಮಾತಾಡಿದವರು ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಗೌರವ ಕಾರ್ಯದರ್ಶಿಗಳಾದಂತಹ ಜಗದೀಶ್ ಮಹೇಂದ್ರ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು. ಮತ್ತವರು ಸಹ ಕಾರ್ಯದರ್ಶಿಗಳು ಲೋಕೇಶ್ ಬಾಬು ಗನಾಥೆ, ನಾನು ಸಹ ಇಲ್ಲಿ ಆಗಮಿದ್ದೇನೆ ಅಂತ ಹೇಳ್ತಾ, ನಮ್ಮ ಕಾರ್ಯಕಾರಿ ಮಂಡಳಿಯ ಶ್ರೀಯುತ ಎಚ್ ಆರ್ ಸುಂದರ್ ರಾಜಶೇಖರ್, ಕೆ ಡಿ ಲೋಕೇಶ್ ಕಡೆ, ಶ್ರೀಯುತ ಶ್ರೀನಿವಾಸ್ ಮಾತಾಡೆ, ಶ್ರೀಯುತ ಎಚ್ ಆರ್ ರಾಜಶೇಖರ್ ಇಲ್ಲಿನ, ಶ್ರೀಯುತ ಜಿ ಎನ್ ತುಕಾರಾಮರಾವ್ ಗನಾಥೆ, ಶ್ರೀಯುತ ಪ್ರದೀಪ್ ಕುಮಾರ್ ಮಾತಾಡೆ ದೀಪು, ಶ್ರೀಯುತ ಅರವಿಂದ್ ಕಾಕಡೆ, ಶ್ರೀಯುತ ಎಚ್ ಡಿ ಮಂಜುನಾಥ್ ರಾಜಶೇಖರ್ ಹಾಗೂ ಶ್ರೀಯುತ ಶ್ರೇಯಸ್ ಮಹೇಂದ್ರ ಸೂರಜ್, ಇವರೆಲ್ಲರಿಗೂ ಸಹ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಈಗ ವೇದಿಕೆಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲನೆಯದಾಗಿ ಪ್ರಾರ್ಥನೆ. ಈ ಪ್ರಾರ್ಥನೆಯನ್ನು ಮಾಡಬೇಕು ಅಂತೇಳಿ ಶ್ರೀಮತಿ ಅನಿತಾ ಉಳಿ, ಶ್ರೀಮತಿ ಸುನೀತಾ ದೀಪಕ್ ಹಾಗೂ ಶ್ರುತಿಯವರಿಗೆ ಆಹ್ವಾನವನ್ನು ಮಾಡ್ತಾ ಇದ್ದಾರೆ. ವಿಘ್ನೇಶ ತವ ಶರಣಂ, ಸಿದ್ಧಿ ವಿನಾಯಕ ತವ ಶರಣಂ, ಲಂಬೋದರ ಹೇ ಅಂಬಾಸುತ ಹೇ ಕವಿ ಜನನುತ ಹೇ ತವ ಶರಣಂ, ಲಂಬೋದರ ಹೇ ಅಂಬಾಸುತ ಹೇ ಕವಿ ಜನನುತ ಹೇ ತವ ಶರಣಂ, ವಿಘ್ನೇಶ ತವ ಶರಣಂ, ಸಿದ್ಧಿ ವಿನಾಯಕ ತವ ಶರಣಂ, ಗಂಗಾ ಜಟಾಧರ ಗೌರಿ ಮನೋಹರ ಗಿರಿಜಾ ತನಯಾ ತವ ಶರಣಂ, ಗಂಗಾ ಜಟಾಧರ ಗೌರಿ ಮನೋಹರ ಗಿರಿಜಾ ತನಯಾ ತವ ಶರಣಂ, ವಿಘ್ನೇಶ ತವ ಶರಣಂ, ಸಿದ್ಧಿ ವಿನಾಯಕ ತವ ಶರಣಂ, ವಿಘ್ನೇಶ ತವ ಶರಣಂ, ಸಿದ್ಧಿ ವಿನಾಯಕ ತವ ಶರಣಂ, ಸಕಲ ಕಲಾಧರ ಕಲುಷ ವಿದೂರ ಸಕಲ ಜಗತ್ರಯ ತವ ಶರಣಂ, ಸಕಲ ಕಲಾಧರ ಕಲುಷ ವಿದೂರ ಸಕಲ ಜಗತ್ರಯ ತವ ಶರಣಂ, ವಿಘ್ನೇಶ ತವ ಶರಣಂ, ಸಿದ್ಧಿ ವಿನಾಯಕ ತವ ಶರಣಂ, ಲಂಬೋದರ ಹೇ ಅಂಬಾಸುತ ಹೇ ಕವಿ ಜನನುತ ಹೇ ತವ ಶರಣಂ, ವಿಘ್ನೇಶ ತವ ಶರಣಂ, ಸಿದ್ಧಿ ವಿನಾಯಕ ತವ ಶರಣಂ, ವಿಘ್ನೇಶ ತವ ಶರಣಂ, ಸಿದ್ಧಿ ವಿನಾಯಕ ತವ ಶರಣಂ, ಸಿದ್ಧಿ ವಿನಾಯಕ ತವ ಶರಣಂ. ಪ್ರಾರ್ಥನೆ ಮಾಡಿದಂತಹ ಅನಿತಾ ಉಮೇಶ್, ಸುನೀತಾ ದೀಪಕ್ ಹಾಗೂ ಶ್ರುತಿರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಈಗ ಸಂಪ್ರದಾಯದಂತೆ ಕಾರ್ಯಕ್ರಮದ ಉದ್ಘಾಟನೆ. ಈ ಕಾರ್ಯಕ್ರಮವನ್ನು ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಶ್ರೀಯುತ ಜಿ ಎನ್ ಪ್ರಕಾಶ್ ರಾವ್ ಗನಾಥೇರವರು ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಅವರ ಜೊತೆಯಲ್ಲಿ ಹಿರಿಯರಾದಂಥ ಮೈಸೂರಿನ ಶಿವಾಜಿರಾವ್ ರಂಪೋರೆಯವರು ಹಾಗೆಯೇ ಎಲ್ಲ ಗಣ್ಯರು ಸಹ ಸೇರ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಈಗ ಜ್ಯೋತಿ ಬೆಳಗ್ಗೆ ಕಾರ್ಯಕ್ರಮ ಉದ್ಘಾಟನೆ. ಕಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೇದಿಕೆಯಲ್ಲಿ ಆಸೀನರಾಗಿರುವ ಮೈಸೂರು ಭಾವಸಾರ ಕ್ಷತ್ರಿಯ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ಶಿವಾಜಿರಾವ್ ರಂಪೂರೆರವರೇ, ಉಪಾಧ್ಯಕ್ಷರಾದ ಮೈಸೂರಿನ ಸಮಾಜದ ಶ್ರೀಯುತ ಬಾಲಾಜಿ ನಾಯಕರವರೇ, ಜೇಡೇಕರ್ ಬಾಲಾಜಿರವರೇ, ಸುರೇಶ್ ಬಾಬು ರಾಜಶೇಖರ್ ರವರೇ, ಗೋಪಾಲಕೃಷ್ಣ ಗೋಪಡೆ ಶ್ರೀಯುತ ಗೋಪಾಲಕೃಷ್ಣ ಗೋಪಣೆರವರೇ,
ನಮ್ಮ ಭಾವಸಾರ ಕ್ಷತ್ರಿಯ ಮಂಡಳಿಯ ಪದಾಧಿಕಾರಿಗಳಾದ ಉಪಾಧ್ಯಕ್ಷರಾದ ಚಂದನ್ ಬಾಬು ಮಹೇಂದ್ರಕರ್ ಅವರೇ, ಕಾರ್ಯದರ್ಶಿರಾದ ಶ್ರೀಯುತ ಗೋಪಿರಾಜ್ ಸುಲಾಕೇರವರೇ, ಸಹ ಖಜಾಂಚಿಯವರಾದ ಶ್ರೀಯುತ ಪ್ರಶಾಂತ್ ಮಾತಾಡೇರವರೇ, ಸಹ ಕಾರ್ಯದರ್ಶಿಗಳಾದ ಶ್ರೀಯುತ ಜಗದೀಶ್ ಮಹೇಂದ್ರಕರ್ ಮತ್ತು ಶ್ರೀಯುತ ಲೋಕೇಶ್ ಬಾಬು ಘನಾದೇರವರೇ, ಹಾಗೂ ಬಂದಿರುವ ಅತಿಥಿಗಳಾಗಿರುವ ಶ್ರೀಯುತ ವೆಂಕಟೇಶ್ರವರೇ ಹಾಗೂ ಶ್ರೀಯುತ ಜಯರಾಮ್ರವರೇ, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸಮಾಜದ ಬಂಧು ಬಾಂಧವರಿಗೆ ನಮಸ್ಕಾರಗಳು. ಇಂದು ವಿಠಲ ಶ್ರೀ ರುಕ್ಮಿಣಿ ಪಾಂಡುರಂಗ ಸ್ವಾಮಿಯ 64ನೇ ವರ್ಷದ ದಿಂಡಿ ಉತ್ಸವವು ಹಾಗೂ ವಿಠಲ ರುಕ್ಮಿಣಿಯ ಸತ್ರದ 12ನೇ ವರ್ಷದ ವಾರ್ಷಿಕೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ನಮ್ಮ ಈ ಭಾವಸಾರ ಕ್ಷತ್ರಿಯ ಮಂಡಳಿಯ ಹಿರಿಯರು ಹಾಗೂ ಮಾರ್ಗದರ್ಶಕರು ಆಗಿದ್ದ ಶ್ರೀಯುತ ಎಚ್.ಪಿ. ಸುಬ್ಬರಾವ್ ಶೇಂಡಿಗರವರು ನಮ್ಮನ್ನು ಅಗಲಿದ್ದಾರೆ. ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿ ಪಾಂಡುರಂಗ ಸ್ವಾಮಿ ಕೊಡಲಿ ಅಂತ ಕೇಳಿಕೊಳ್ಳುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತೇನೆ. ಈ ಪಾಂಡುರಂಗ ಸ್ವಾಮಿಯ ದೇವಸ್ಥಾನದ ದಿಂಡಿ ಉತ್ಸವ ಹಾಗೂ ವಿಠಲ ರುಕ್ಮಿಣಿ ಹಾಲ್ನ ವಾರ್ಷಿಕೋತ್ಸವಕ್ಕೆ ನಾವುಗಳು ಮೈಸೂರಿನ ಭಾವಸಾರ ಕ್ಷತ್ರಿಯ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ಶಿವಾಜಿರಾವ್ ರಂಪೂರೇರವರನ್ನು ಭೇಟಿ ಮಾಡಿ ನೀವು ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಹಾಗೂ ಸಭಾ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ಕೇಳಿಕೊಂಡಾಗ ಅವರು ತುಂಬ ಸಂತೋಷದಿಂದ ಒಪ್ಪಿಕೊಂಡು ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಈ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಹಾಗೆ ಮೈಸೂರಿನ ಭಜನಾ ಮಂಡಳಿಯ ಅಧ್ಯಕ್ಷರಾದ ಸುಭಾಷ್ ಪತಂಗೆ ಹಾಗೂ ಅವರ ಭಜನಾ ಮಂಡಳಿಯ ಸದಸ್ಯರುಗಳು ಹಾಗೂ ಮೈಸೂರು ಭಾವಸಾರ ಕ್ಷತ್ರಿಯ ಮಹಿಳಾ ಮಂಡಳಿಯವರು ಇಂದು ಬೆಳಗ್ಗೆ 5 ಗಂಟೆಗೆ ದೇವಸ್ಥಾನಕ್ಕೆ ಆಗಮಿಸಿ ಭಜನೆಯನ್ನು ಮಾಡಿ ಕಾಕಡಾರತಿಯನ್ನು ಮಾಡಿ ನೆರವೇರಿಸಿದ್ದಾರೆ. ಇವರಿಗೂ ನಮ್ಮ ಕಾರ್ಯಕಾರಿಣಿ ಮಂಡಳಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಬಂಧುಗಳೇ, ಈ ಕಾಕಡಾರತಿ ಆದ ಮೇಲೆ ದೇವರಿಗೆ ಅಭಿಷೇಕ, ಹೂವಿನ ಅಲಂಕಾರ ಹಾಗೂ ಬೆಳ್ಳಿ ಕವಚ ಧಾರಣೆ ಮಾಡಲಾಯಿತು. ನಂತರ ಭಾವಸಾರ ಕ್ಷತ್ರಿಯ ಹುಣಸೂರಿನ ಭಾವಸಾರ ಕ್ಷತ್ರಿಯ ಮಂಡಳಿಯ ಮಹಿಳಾ ಮಂಡಳಿಯವರಿಂದ ಭಜನೆ ಹಾಗೂ ಭಕ್ತಿಗಳನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಇಂದು ಸಂಜೆ ಶ್ರೀ ರುಕ್ಮಿಣಿ ಸಮೇತ ಪಾಂಡುರಂಗ ಸ್ವಾಮಿ ದೇವಸ್ಥಾನದ ಉತ್ಸವವು 6 ಗಂಟೆಗೆ ಹೊರಡಲಿದ್ದು ಇದು ವಿಠಲ ರುಕ್ಮಿಣಿ ಹಾಲ್ಗೆ ತಲುಪಿ ನಂತರ ಗಣೇಶನ ಗುಡಿ ಬೀದಿ ಮಾರ್ಗವಾಗಿ ವಿಠಲ ರುಕ್ಮಿಣಿ ದೇವಸ್ಥಾನಕ್ಕೆ ಬಂದು ತಲುಪುವುದು. ಈ ಒಂದು ಉತ್ಸವಕ್ಕೆ ಸಮಾಜದ ಬಂಧುಗಳು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಉತ್ಸವಕ್ಕೆ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಂಧುಗಳೇ, ಈ ದೇವಸ್ಥಾನಕ್ಕೆ ಶ್ರೀಮತಿ ಅಂಬಾಬಾಯಿ ಇವರದ್ದು ಕೊಡುಗೆ ಅಪಾರವಾಗಿದೆ. ಬಹುಶಃ ನನಗೆ ಮಾಹಿತಿ ಗೊತ್ತಿರೋ ಪ್ರಕಾರ 1962ನೇ ಇಸವಿ ಇರಬಹುದು. ಆ ಸಮಯದಲ್ಲಿ ಇವರು ಪಂಡರಾಪುರದಿಂದ ಶ್ರೀ ರುಕ್ಮಿಣಿ ಸಮೇತ ಪಾಂಡುರಂಗ ಸ್ವಾಮಿಯ ವಿಗ್ರಹವನ್ನು ಇಲ್ಲಿಗೆ ತಂದು ಪ್ರತಿಷ್ಠಾಪನೆ ಮಾಡಿ ಈ ದೇವಸ್ಥಾನದ ಅಭಿವೃದ್ಧಿಗೆ ಬಹಳ ಇವರ ಕೊಡುಗೆ ಇದೆ. ಅಧ್ಯಕ್ಷರಾದ ಶ್ರೀಯುತ ರಾಮಚಂದ್ರರಾವ್ ಕಾಕಡೆರವರು, ಇವರ ನಂತರ ಡಾಕ್ಟರ್ ವಿಕ್ರಮ್ ಉತ್ತರ್ಕರ್ ರವರು, ಇವರ ನಂತರ ಅಧ್ಯಕ್ಷರಾಗಿ ಶ್ರೀಯುತ GM ನಾರಾಯಣರಾವ್ ಅವರು ಘನಾತಿಯರವರು, ನಂತರ ಶ್ರೀಯುತ HN ಗಣೇಶ್ ರಾವ್ ರಾಶಿಂಗ್ರವರು ಈ ದೇವಸ್ಥಾನದ ಅಭಿವೃದ್ಧಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ಈಗ ನಮ್ಮ ಈ ಕಾರ್ಯಕಾರಿಣಿ ಮಂಡಳಿ ಹಾಗೂ ಸಮಾಜದ ಸಹಕಾರದಿಂದ ಇದನ್ನು ನಾವು ದೇವಸ್ಥಾನದ ಅಭಿವೃದ್ಧಿ
ಹಾಗೂ ಸಮಾಜದ ಅಭಿವೃದ್ಧಿಯನ್ನು ಮಾಡಬಹುದು ಎಂದು ನನಗೆ ನಂಬಿಕೆ ಇದೆ. ಹಾಗೆ ಇಂದಿನ ದಿಂಡಿ ಉತ್ಸವ ಹಾಗೂ ವಾರ್ಷಿಕೋತ್ಸವದ ಛತ್ರಕ್ಕೆ ಉಪಹಾರದ ಸೇವಾರ್ಥದಾರರಾಗಿ ಶ್ರೀಮತಿ ಜ್ಯೋತಿ ಹಾಗೂ ಶ್ರೀ ಸುರೇಶ್ ಬಾಬು ಹಾಗೂ ಅವರ ಮಕ್ಕಳಾದ ವಿನೋದ್ ಹಾಗೂ ದೀಪಿಕಾರವರು, ಶ್ರೀಮತಿ ದೀಪಿಕಾರವರು, ಇವರಿಗೆ ನಮ್ಮ ಕಾರ್ಯಕಾರಿಣಿ ಮಂಡಳಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಹಾಗೆ ಕಳೆದ ವರ್ಷ ಇದೇ ವೇದಿಕೆಯಲ್ಲಿ ನಾವು ವಿಠ್ಠಲ್ ರುಕ್ಮಿಣಿ ಹಾಗೆ ಷೇರುಗಳ ಅವಶ್ಯಕತೆ ಇದೆ, ಯಾರಾದರೂ ದಾನಿಗಳು ಇದ್ದರೆ ದೇಣಿಗೆ ಕೊಡಬಹುದು ಎಂದು ಆ ಸಂದರ್ಭದಲ್ಲಿ ವಿನಂತಿಸಿಕೊಂಡಿದ್ದು, ಅದರ ಪ್ರತಿಫಲವೋ ಏನೋ ಸ್ವ ಇಚ್ಛೆಯಿಂದ ಬೆಂಗಳೂರಿನ ನಿವಾಸಿಯವರಾದ ಶ್ರೀಮತಿ ವಸಂತಿ ಶ್ರೀ ಶ್ರೀನಿವಾಸರಾವ್ ಅವರ ಮಗ ಸೊಸೆ ವಿಜಯ ಹಾಗೂ ರವೀಂದ್ರ ರಂಪೂರೆ ಇವರು ನಮ್ಮ ವಿಠ್ಠಲ್ ರುಕ್ಮಿಣಿ ಹಾಲ್ಗೆ 100 ಷೇರುಗಳನ್ನು ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಹಾಗೆ ಬೆಂಗಳೂರಿನ ನಿವಾಸಿಗರಾದ ಶ್ರೀಮತಿ ಲೀಲಾವತಿ ಶ್ರೀ ಕೃಷ್ಣಮೂರ್ತಿ ಬೇದರೆ ಇವರ ಮಗ ಸೊಸೆ ಶ್ರೀಮತಿ ಉಮಾ ಮತ್ತು ಶ್ರೀ ಅಶೋಕ್ ಬೇದರೆ ಇವರು ಸಹ 50 ಷೇರುಗಳನ್ನು ದೇಣಿಗೆಯನ್ನು ನೀಡಿದ್ದಾರೆ. ಹಾಗೆ ನಮ್ಮ ಹುಣಸೂರಿನ ಭಾವಸಾರ ಚಿತ್ರೆ ಮಂಡಳಿಯ ಗೌರವ ಕಾರ್ಯದರ್ಶಿ ಆದ ಶ್ರೀಯುತ ಗೋಪಿರಾಜ್ ಸುಲಾಕೆ ಇವರ ಮಕ್ಕಳಾದ ಶ್ರೀ ಗಣನಾಥ್ ಸುಲಾಕೆ ಮತ್ತು ಶ್ರೀಯುತ ಕಾರ್ತಿಕ್ ಸುಲಾಕೆ ಇವರು ಸಹ 50 ಷೇರುಗಳನ್ನು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಇವರೆಲ್ಲರಿಗೂ ನಮ್ಮ ಕಾರ್ಯಕಾರಿಣಿ ಮಂಡಳಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಬಂಧುಗಳೇ, ಇನ್ನೂ ಸ್ವಲ್ಪ ಹೊತ್ತಿನಲ್ಲೇ ಮಹಾಮಂಗಳಾರತಿ ಆಗಿದೆ. ಅಧ್ಯಕ್ಷರ ನಮ್ಮ ಮುಖ್ಯ ಅತಿಥಿಗಳ ಭಾಷಣ ಆದ ಮೇಲೆ ಎಲ್ಲ ಗೌರವ ಸಮರ್ಪಣೆ ಆದ ಮೇಲೆ ನಮ್ಮ ಪಾಂಡುರಂಗ ಸ್ವಾಮಿಯ ಮಹಾಮಂಗಳಾರತಿ ಇದೆ. ನಂತರ ವಿಠಲ ರುಕ್ಮಿಣಿಯಲ್ಲಿ ಭೋಜನದ ವ್ಯವಸ್ಥೆ ಇದೆ. ಇವೆಲ್ಲಕ್ಕೂ ನೀವೆಲ್ಲ ಭೋಜನ ಮಾಡಿ ಸ್ವೀಕರಿಸಬೇಕೆಂದು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಬಂಧುಗಳೇ, ಈಗ ನಮಗೆ ಛತ್ರಕ್ಕೆ ಟೇಬಲ್ನ ಅವಶ್ಯಕತೆ ತುಂಬ ಇದೆ. ಇದರ ದೇಣಿಗೆ ಕೊಡೋರು ಕೊಡಬಹುದು ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತೇನೆ. ಇದರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಈ ಟೇಬಲ್ಗೋಸ್ಕರ ನಾನು 25,000 ರೂಪಾಯಿ ಕೊಡ್ತೇನೆಂದು ಘೋಷಣೆಯನ್ನು ಮಾಡ್ತಿದ್ದೇನೆ. ಹಾಗೆ ಇನ್ನು ಯಾರು ಕೊಡೋರಿದ್ದರೆ ಕೊಡಲಿ. ನನಗೆ ಗೊತ್ತಿರೋ ಮಾಹಿತಿ ಮಂಜು ರಾಶಿಂಕರ್, ಶ್ರೀಯುತ ಮಂಜು ರಾಶಿಂಕರ್ ಅವರು 25,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಹಾಗೆ ಶ್ರೀಯುತ ರಮೇಶ್ ರಂಪೂರೆ ಅವರು 25,000 ರೂಪಾಯಿ ಅವರು ಕೊಡ್ತೀನಿ ಎಂದು ಹೇಳಿದ್ದಾರೆ. ಹಾಗೆ ಎಚ್ ಲೋಕೇಶ್ ಬಾಬು ಘನಾದೇರ್ ಅವರು 10,000 ರೂಪಾಯಿ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಇವರೆಲ್ಲರಿಗೂ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿದೆ. ಹಾಗೂ ಹುಣಸೂರಿನ ನಿವಾಸಿಗರಾಗಿ ಈಗ ಹಾಸನದಲ್ಲಿ ನೆಲೆಸಿರುವ ಶ್ರೀಯುತ ಗೋಪಾಲಕೃಷ್ಣ ಕೋಗಣೆರವರು ನಮ್ಮ ಈ ಛತ್ರದ ಟೇಬಲ್ ಇದಕ್ಕೆ 60,000 ರೂಪಾಯಿಯನ್ನು ದೇಣಿಗೆ ಕೊಡುವಂತೆ ಹೇಳ್ತೇನೆ. ಅವರಿಗೂ ನಮ್ಮ ಕಾರ್ಯಕಾರಿಣಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇನ್ನೂ ಯಾರಾದರೂ ದೇಣಿಗೆ ಕೊಡುವವರಿದ್ದರೆ ಕೊಡಬಹುದು, ನಾವು ಪ್ರೀತಿಯಿಂದ ಸ್ವೀಕರಿಸ್ತೀವಿ ಅಂತ ಹೇಳ್ತಾ ಪಾಂಡುರಂಗ ಸ್ವಾಮಿ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಪ್ರಾರ್ಥನೆ ಮಾಡಿಕೊಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.